ಮಿಡಲ್ ಈಸ್ಟ್ನ ಸಂಘರ್ಷ ಈಗ ಇಡೀ ಪ್ರಪಂಚಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಈ ಗಂಭೀರ ವಿಚಾರದ ಬಗ್ಗೆ ಭಾರತದ ಸಂಸತ್ತಿನಲ್ಲಿ ಚರ್ಚೆ ನಡೆದಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಪ್ರಧಾನಿಯವರ ಈ ಭಾಷಣ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಿಯವರ ಹೇಳಿಕೆಯನ್ನ ಕಟುವಾಗಿ ಟೀಕಿಸಿದ್ದಾರೆ. ಮಿಡಲ್ ಈಸ್ಟ್ ಬಗ್ಗೆ ಪ್ರಧಾನಿಯವರು ಹೊಸದೇನು ಹೇಳಲೇ ಇಲ್ಲ, ಅದೇ ಹಳೆಯ ರಾಗವನ್ನ ಮತ್ತೆ ಹಾಡಿದ್ದಾರೆ ಎಂದು ಇವರು ಟೀಕಿಸಿದ್ದಾರೆ. ಅಷ್ಟಕ್ಕೂ ಪ್ರಧಾನಿ ಮೋದಿಯವರು ಹೇಳಿದ್ದೇನು? ಪ್ರಿಯಾಂಕಾ ಗಾಂಧಿಯವರ ಈ ಟೀಕೆಗೆ ಅಸಲಿ ಕಾರಣವೇನು? ಭಾರತದ ವಿದೇಶಾಂಗ ನೀತಿಯಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ಆರಂಭದಲ್ಲೇ ಮಿಡಲ್ ಈಸ್ಟ್ ನಲ್ಲಿ ಸಂಭವಿಸಿದ ರಾಜಕೀಯ ಸಂಘರ್ಷವು ಭಾರತದ ಆರ್ಥಿಕ ಮತ್ತು ರಾಜತಾಂತ್ರಿಕ ಸ್ಥಿರತೆಗೆ ದೊಡ್ಡ ಸವಾಲನ್ನ ಒಡ್ಡಿವೆ. ಫೆಬ್ರವರಿ 28, 2026ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ದಾಳಿಯಿಂದ ಪ್ರಾರಂಭವಾದ ಈ ಸಂಘರ್ಷವು ಕೇವಲ 3 ವಾರಗಳ ಅವಧಿಯಲ್ಲಿ ಜಾಗತಿಕ ಇಂಧನ ಮಾರುಕಟ್ಟೆ ಮತ್ತು ಪೂರೈಕೆ ಸರಪಳಿಯನ್ನ ಅಸ್ತವ್ಯಸ್ತಗೊಳಿಸಿದೆ. ಹೀಗಾಗಿ ಮಾರ್ಚ್ 23ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ ದೇಶದ ಇಂಧನ ಭದ್ರತೆ ಮತ್ತು ವಿದೇಶಗಳಲ್ಲಿರುವ ಮಿಡಲ್ ಈಸ್ಟ್ ನಲ್ಲಿರುವ ಭಾರತೀಯರ ರಕ್ಷಣೆಯ ಕುರಿತು ವಿವರವಾದ ಮಾಹಿತಿಯನ್ನ ನೀಡಿದ್ರು. ಆದರೂ ಈ ಭಾಷಣವು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ನಾಂದಿ ಹಾಡಿದೆ. ಅದರಲ್ಲೂ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಿಯವರ ಹೇಳಿಕೆಯಲ್ಲಿ ಹೊಸದೇನೂ ಇಲ್ಲ ಎಂದು ಟೀಕಿಸಿದ್ರು. ಸರ್ಕಾರವು ಹಳೆಯ ರಾಗವನ್ನೇ ಹಾಡ್ತಾ ಇದೆ ಎಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಸ್ನೇಹಿತರೆ, ಮಾರ್ಚ್ 23ರಂದು ಲೋಕಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿಯವರು ಮಿಡಲ್ ಈಸ್ಟ್ನ ಪರಿಸ್ಥಿತಿಯನ್ನ ಚಿಂತಾಜನಕ ಎಂದು ಬಣ್ಣಿಸಿದ್ರು. ಸಂಘರ್ಷವು 4ನೇ ವಾರಕ್ಕೆ ಕಾಲಿಟ್ಟಿರುವ ಸಂದರ್ಭದಲ್ಲಿ ಇದರ ಪರಿಣಾಮವು ಜಾಗತಿಕ ಆರ್ಥಿಕತೆ ಮತ್ತು ಸಾಮಾನ್ಯ ಜನರ ಜೀವನೋಪಾಯದ ಮೇಲೆ ಬೀರ್ತಾ ಇರುವಂತಹ ಪರಿಣಾಮಗಳನ್ನ ಇವರು ಎತ್ತಿ ತೋರಿಸಿದರು. ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವ ಸುಮಾರು 1 ಕೋಟಿಗೂ ಅಧಿಕ ಭಾರತೀಯರ ಸುರಕ್ಷತೆಯು ಸರ್ಕಾರದ ಅತ್ಯುನ್ನತ ಆದ್ಯತೆ ಎಂದು ಇವರು ಪುನರುಚ್ಚರಿಸಿದರು. ಈ ಭಾಷಣದ ಪ್ರಮುಖ ಉದ್ದೇಶವು ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೆಲೆ ಮತ್ತು ಪೂರೈಕೆಯ ಕೊರತೆಯ ಬಗ್ಗೆ ಜನರಲ್ಲಿ ಮೂಡಿರುವಂತಹ ಆತಂಕವನ್ನ ಶಮನಗೊಳಿಸುವುದಾಗಿತ್ತು. ಪ್ರಧಾನಿಯವರು ತಮ್ಮ ಭಾಷಣದಲ್ಲಿ ಲಾಕ್ಡೌನ್ ಮಾದರಿಯ ಒಗ್ಗಟ್ಟನ್ನ ಪ್ರದರ್ಶಿಸುವಂತೆ ದೇಶಕ್ಕೆ ಕರೆ ನೀಡಿದ್ರು. ಈ ರೂಪಕವು ಪರಿಸ್ಥಿತಿಯ ಗಂಭೀರತೆಯನ್ನ ಸೂಚಿಸುವುದರ ಜೊತೆಗೆ ಸಂಘರ್ಷದಿಂದ ಉಂಟಾಗಬಹುದಾದ ಆರ್ಥಿಕ ಆಘಾತಗಳನ್ನ ಎದುರಿಸಲು ರಾಷ್ಟ್ರೀಯ ಏಕತೆಯ ಅಗತ್ಯವನ್ನ ಒತ್ತಿ ಹೇಳಿತು. ಭಾರತವು ಕಳೆದ 1 ದಶಕದಲ್ಲಿ ತನ್ನ ಇಂಧನ ಆಮದನ್ನ ವೈವಿಧ್ಯಗೊಳಿಸಿರುವ ಕಾರಣ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಸನ್ನದ್ಧವಾಗಿದೆ ಎಂದು ಇವರು ಪ್ರತಿಪಾದಿಸಿದರು. ಪ್ರಧಾನಿಯವರು ನೀಡಿದ ದತ್ತಾಂಶಗಳು ಭಾರತವು ಮಿಡಲ್ ಈಸ್ಟ್ ಮೇಲಿನ ತನ್ನ ಅತಿಯಾದ ಅವಲಂಬನೆಯನ್ನ ಕಡಿಮೆ ಮಾಡುತ್ತಿದೆ ಎಂಬುದನ್ನು ಸಾಬೀತುಪಡಿಸಲು ಪ್ರಯತ್ನಿಸಿದ್ವು. ಆದರೂ ಹರ್ಮೋಜ್ ಜಲಸಂಧಿಯ ಅಸ್ಥಿರತೆಯು ಭಾರತದ ಎಲ್ಪಿಜಿ ಪೂರೈಕೆಯ ಮೇಲೆ ತಕ್ಷಣದ ಪರಿಣಾಮ ಬೀರಿದೆ ಎಂಬ ವಾಸ್ತವವನ್ನು ಕೂಡ ಇವರು ಒಪ್ಪಿಕೊಂಡ್ರು. ಇನ್ನು ಸ್ನೇಹಿತರೆ, ಪ್ರಧಾನಿಯವರ ಭಾಷಣದ ಬೆನ್ನಲ್ಲೇ ಸಂಸತ್ತಿನ ಹೊರಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರಿಯಾಂಕಾ ಗಾಂಧಿ ಅವರು ದೇಶಕ್ಕೆ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ನಿಜ, ಆದರೆ ಅದರಲ್ಲಿ ಹೊಸದೇನೂ ಇಲ್ಲ ಎಂದು ನೇರವಾಗಿ ಹೇಳಿದರು. ಸರ್ಕಾರದ ಈ ನಿಲುವನ್ನ ಇವರು ಅದೇ ರಾಗ ಎಂದು ಬಣ್ಣಿಸಲು ಕಾರಣವೇನೆಂದರೆ, ಸಂಘರ್ಷದ ಗಂಭೀರತೆ ಹೆಚ್ಚುತ್ತಾ ಇದ್ರೂ ಸರ್ಕಾರವು ಕೇವಲ ಅಂಕಿಅಂಶಗಳನ್ನ ನೀಡುತ್ತಾ ಇದೆಯೇ ಹೊರತು ಸಾಮಾನ್ಯ ಜನರ ಮೇಲೆ ಆಗ್ತಾ ಇರುವಂತಹ ಆರ್ಥಿಕ ಹೊರೆಯನ್ನ ತಗ್ಗಿಸಲು ಯಾವುದೇ ಹೊಸ ನೀತಿಯನ್ನ ಪ್ರಕಟಿಸಿಲ್ಲ ಎಂಬುವುದು ಇವರ ವಾದವಾಗಿತ್ತು. ಪ್ರಿಯಾಂಕಾ ಗಾಂಧಿಯವರ ಆಕ್ಷೇಪಗಳು ಪ್ರಮುಖವಾಗಿ 3 ಆಯಾಮಗಳನ್ನ ಹೊಂದಿದ್ವು. ಮೊದಲನೇದು ಪೂರ್ಣ ಪ್ರಮಾಣದ ಚರ್ಚೆಯ ಅಗತ್ಯ. ಪ್ರಧಾನಿಯವರು ಕೇವಲ ಏಕಮುಖವಾಗಿ ಹೇಳಿಕೆಯನ್ನ ನೀಡುವುದರ ಬದಲು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಗೂ ಮಾತನಾಡುವ ಅವಕಾಶವನ್ನ ನೀಡಬೇಕು ಮತ್ತು ಸವಿಸ್ತಾರವಾದ ಚರ್ಚೆ ನಡೆಯಬೇಕು ಎಂದು ಇವರು ಒತ್ತಾಯಿಸಿದರು. ಇನ್ನು ಎರಡನೆಯದ್ದು ನೀತಿ ನಿರೂಪಣೆಯಲ್ಲಿ ಪಾರದರ್ಶಕತೆ. ಮಿಡಲ್ ಈಸ್ಟ್ನ ಸಂಘರ್ಷದ ವಿಷಯದಲ್ಲಿ ಭಾರತವು ಅಮೆರಿಕ ಮತ್ತು ಇಸ್ರೇಲ್ನ ನಿಲುವಿಗೆ ಹೆಚ್ಚು ಹತ್ತಿರವಾಗುತ್ತಿದೆ ಎಂಬ ಸಂಶಯವನ್ನ ವಿರೋಧ ಪಕ್ಷಗಳು ವ್ಯಕ್ತಪಡಿಸಿದ್ವು. ಭಾರತದ ಆಯಕಟ್ಟಿನ ಸ್ವಾಯತ್ತತೆ ಅಪಾಯದಲ್ಲಿದೆ ಎಂದು ಇವರು ಆರೋಪಿಸಿದ್ರು. ಇನ್ನು ಮೂರನೆಯದಾಗಿ ಎಲ್ಪಿಜಿ ಮತ್ತು ಇಂಧನ ಬೆಲೆ ಏರಿಕೆ. ಸಾಮಾನ್ಯ ಕುಟುಂಬಗಳು ಎಲ್ಪಿಜಿ ಸಿಲಿಂಡರ್ಗಳಿಗಾಗಿ ಪರದಾಡ್ತಾ ಇರುವಾಗ ಮತ್ತು ಬ್ಲಾಕ್ ಮಾರ್ಕೆಟ್ನಲ್ಲಿ ಬೆಲೆಗಳು ಗಗನಕ್ಕೇರಿರುವಾಗ ಸರ್ಕಾರವು ಕೇವಲ ಎಲ್ಲವೂ ಸರಿ
ಇದೆ ಎಂಬ ಹಳೆಯ ರಾಗವನ್ನ ಹಾಡ್ತಾ ಇರುವುದು ಸರಿಯಲ್ಲ ಎಂದು ಇವರು ಟೀಕಿಸಿದರು. ಇನ್ನು ರಾಹುಲ್ ಗಾಂಧಿಯವರು ಸಹ ಪ್ರಧಾನಿಯವರ ಮೌನವನ್ನ ಪ್ರಶ್ನಿಸುತ್ತಾ ಸರ್ಕಾರವು ಇರಾನ್ ಮೇಲಿನ ದಾಳಿಯನ್ನ ಖಂಡಿಸದಿರುವುದು ಭಾರತದ ಸಾಂಪ್ರದಾಯಿಕ ವಿದೇಶಾಂಗ ನೀತಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ವಿರೋಧ ಪಕ್ಷಗಳ ಪ್ರಕಾರ ಪಾಕಿಸ್ತಾನವು ಇರಾನ್ ಮತ್ತು ಅಮೆರಿಕದ ನಡುವೆ ಮಧ್ಯಸ್ಥಿಕೆಯನ್ನ ವಹಿಸಲು ಪ್ರಯತ್ನಿಸ್ತಾ ಇರುವಾಗ ಭಾರತವು ಮೂಲೆಗುಂಪಾಗಿರುವುದು ಒಂದು ದೊಡ್ಡ ರಾಜತಾಂತ್ರಿಕ ಹಿನ್ನಡೆಯಾಗಿದೆ. ಸ್ನೇಹಿತರೆ, ಮಿಡಲ್ ಈಸ್ಟ್ನ ಈ ಸಂಘರ್ಷದ ಅತ್ಯಂತ ಕರಾಳ ಭಾಗವೇನು ಅಂದರೆ ಹರ್ಮೋಜ್ ಜಲಸಂಧಿಯ ಮೇಲಿನ ನಿರ್ಬಂಧ. ಜಾಗತಿಕ ತೈಲ ಪೂರೈಕೆಯ ಸುಮಾರು 20% ಭಾಗ ಈ ಕಿರಿದಾದ ಜಲಮಾರ್ಗದ ಮೂಲಕ ಹಾದು ಹೋಗುತ್ತೆ. ಮಾರ್ಚ್ 4, 2026ರಂದು ಇರಾನ್ ಈ ಜಲಸಂಧಿಯನ್ನ ಪರಿಣಾಮಕಾರಿಯಾಗಿ ಮುಚ್ಚಿ ಹಾಕಿದ್ದು ಭಾರತಕ್ಕೆ ಮಾರಕವಾಗಿ ಪರಿಣಮಿಸಿದೆ. ಭಾರತವು ತನ್ನ LPG ಅಗತ್ಯದ 60% ಭಾಗವನ್ನು ಆಮದು ಮಾಡಿಕೊಳ್ಳುತ್ತದೆ ಮತ್ತು ಈ ಆಮದಿನ ಸಿಂಹಪಾಲು ಹರ್ಮೋಜ್ ಜಲಸಂಧಿಯ ಮೂಲಕವೇ ಬರುತ್ತದೆ. ಸಂಘರ್ಷದ ಹಿನ್ನೆಲೆಯಲ್ಲಿ ಉಂಟಾದ ಅನಿಶ್ಚಿತತೆಯಿಂದ ಭಾರತದ LPG ಬಳಕೆ ಮಾರ್ಚ್ ತಿಂಗಳ ಮೊದಲಾರ್ಧದಲ್ಲಿ 17% ಕುಸಿದಿದೆ. ಇನ್ನು ಸ್ನೇಹಿತರೆ, 2026ರಲ್ಲಿ ಭಾರತವು ಬ್ರಿಕ್ಸ್ ಸಂಘಟನೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ. ಸಂಘರ್ಷದ ಸಮಯದಲ್ಲಿ ಈ ಜವಾಬ್ದಾರಿಯು ಭಾರತಕ್ಕೆ ಅಗ್ನಿ ಪರೀಕ್ಷೆಯಾಗಿ ಪರಿಣಮಿಸಿದೆ. ಇರಾನ್ ದೇಶವು ಭಾರತವನ್ನು ತನ್ನ ಪ್ರಭಾವ ಬಳಸಿ ಅಮೆರಿಕ ಮತ್ತು ಇಸ್ರೇಲ್ನ ಆಕ್ರಮಣವನ್ನ ನಿಲ್ಲಿಸುವಂತೆ ಬ್ರಿಕ್ಸ್ ಮೂಲಕ ಒತ್ತಾಯಿಸುತ್ತಿದೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜಾನ್ಸ್ಕಿಯಾನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ ಫೋನ್ ಕಾಲ್ ಕರೆಯಲ್ಲಿ ಬ್ರಿಕ್ಸ್ ಒಂದು ಸ್ವತಂತ್ರ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಬೇಕು ಮತ್ತು ಇರಾನ್ ಮೇಲಿನ ದಾಳಿಯನ್ನ ಖಂಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಆದರೂ ಭಾರತವು ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕದೊಂದಿಗೆ ಭಾರತವು ಆಳವಾದ ರಕ್ಷಣಾ ಮತ್ತು ಆರ್ಥಿಕ ಸಂಬಂಧಗಳನ್ನು ಹೊಂದಿದೆ. ಅದೇ ಸಮಯದಲ್ಲಿ ಇರಾನ್ ಭಾರತದ ಇಂಧನ ಭದ್ರತೆ ಮತ್ತು ಚಬಹಾರ್ ಬಂದರಿನಂತಹ ಆಯಕಟ್ಟಿನ ಯೋಜನೆಗಳಿಗೆ ಅತ್ಯಂತ ಅವಶ್ಯಕವಾಗಿದೆ. ಈ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ವಿರೋಧ ಪಕ್ಷದ ನಾಯಕ ಜೈರಾಮ್ ರಮೇಶ್ ಅವರು ವಿಶ್ವಗುರು ಎಂಬ ಬಿರುದು ಕೇವಲ ಮಾತಿಗೆ ಸೀಮಿತವಾಯಿತೆ ಎಂದು ಪ್ರಶ್ನಿಸುವ ಮೂಲಕ ಸರ್ಕಾರದ ವಿದೇಶಾಂಗ ನೀತಿಯನ್ನು ಲೇವಡಿ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಮಾರ್ಚ್ 24ರಂದು ಪ್ರಧಾನಿ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ನಡೆದ ಫೋನ್ ಕಾಲ್ ಕರೆಯಲ್ಲಿ ಟೆಕ್ ಉದ್ಯಮಿ ಇಲಾನ್ ಮಸ್ಕ್ ಭಾಗವಹಿಸಿದರು ಎಂಬ ವರದಿಯು ಸಂಸತ್ತಿನಲ್ಲಿ ಭಾರೀ ಕೋಲಾಹಲಕ್ಕೆ ಕಾರಣವಾಯಿತು. ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದ ಈ ಸುದ್ದಿಯನ್ನು ಭಾರತದ ವಿದೇಶಾಂಗ ಸಚಿವಾಲಯವು ಅಧಿಕೃತವಾಗಿ ನಿರಾಕರಿಸಿದೆಯಾದರೂ ವಿರೋಧ ಪಕ್ಷಗಳು ಇದನ್ನು ಒಂದು ದೊಡ್ಡ ಹಗರಣವೆಂದು ಬಿಂಬಿಸಲು ಪ್ರಯತ್ನಿಸಿದ್ವು. ಖಾಸಗಿ ವ್ಯಕ್ತಿಯೊಬ್ಬರು ಇಬ್ಬರು ರಾಷ್ಟ್ರೀಯ ಮುಖ್ಯಸ್ಥರ ನಡುವಿನ ಯುದ್ಧ ಕಾಲದ ಚರ್ಚೆಯಲ್ಲಿ ಭಾಗವಹಿಸುವುದು ಭಾರತದ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುತ್ತದೆ ಎಂದು ಕಾಂಗ್ರೆಸ್ ಆರೋಪಿಸಿತು. ಸ್ನೇಹಿತರೆ, ಮಿಡಲ್ ಈಸ್ಟ್ನ ಸಂಘರ್ಷವು ಭಾರತಕ್ಕೆ ಒಂದು ಕಠಿಣ ಪರೀಕ್ಷೆಯಾಗಿದೆ. ಪ್ರಧಾನಿ ಮೋದಿಯವರು ತಮ್ಮ ಭಾಷಣದ ಮೂಲಕ ದೇಶದ ಸನ್ನದ್ಧತೆಯನ್ನ ಬಿಂಬಿಸಲು ಪ್ರಯತ್ನಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರು ಹೊಸದೇನು ಇಲ್ಲ ಎಂಬ ಟೀಕೆಯು ಸರ್ಕಾರದ ಭರವಸೆಗಳು ಮತ್ತು ವಾಸ್ತವದ ನಡುವಿನ ಅಂತರವನ್ನ ಎತ್ತಿ ತೋರಿಸುತ್ತದೆ. ಭಾರತವು ತನ್ನ ಇಂಧನ ಪೂರೈಕೆಯನ್ನು ವೈವಿಧ್ಯಮಯಗೊಳಿಸಿದ್ರೂ ಕೂಡ ಹರ್ಮೋಜ್ ಜಲಸಂಧಿಯಂತಹ ಆಯಕಟ್ಟಿನ ಪ್ರದೇಶಗಳಲ್ಲಿನ ಅಸ್ಥಿರತೆಯು ಭಾರತದ ಆರ್ಥಿಕತೆಯನ್ನ ಅಲುಗಾಡಿಸುವ ಶಕ್ತಿ ಹೊಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮಿಡಲ್ ಈಸ್ಟ್ನ ಪರಿಸ್ಥಿತಿ ಯಾವ ಲೆವೆಲ್ಗೆ ಹೋಗುತ್ತೆ, ಇದು ಪ್ರಪಂಚದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್